ರಾಜ್ಯ ರಾಜಕಾರಣದಲ್ಲಿ ಮಾತಿನ ಮಲ್ಲಯುದ್ಧ ಮತ್ತೆ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ಟಾಕ್ ಫೈಟ್ ಮುಂದುವರೆದಿರುವಂತಹದ್ದು. ನನ್ನನ್ನ ಕಂಡ್ರೆ ಭಯ ಎಂಬ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಜಕೀಯಕ್ಕೆ ಬಂದಿಲ್ಲ, ಸಿದ್ದರಾಮಯ್ಯ ದೇವೇಗೌಡರ ನೆರಳಿನಲ್ಲಿ ರಾಜಕೀಯಕ್ಕೆ ಬಂದಿರೋದು. ಸಿದ್ದರಾಮಯ್ಯ ಅವರಿಗೆ ನಾನು ಹೆದರಿಕೊಳ್ಳೋದಾ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಹತ್ತಿರ ಇವರದ್ದು ಏನೂ ಕೂಡ ನಡೆಯಲ್ಲ. ಸಿಎಂ ಅವರು ದೆವ್ವ ಆಗಿದ್ರೆ ನಾನು ಭಯ ಬೀಳಬೇಕು ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ದೆವ್ವ ಅಲ್ವಲ್ಲ, ನಾನು ಯಾಕೆ ಭಯ ಬೀಳಲಿ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ, ಅವ್ರು ಯಾರೋ ಏನಾಗಿದಾರೋ, ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳದ ಮೇಲೆ ಏನಂತ ಅರ್ಥ ಏನ್ರಿ ಅರ್ಥ ಅದು ಮಾತಾಡಲ್ಲ ನೀವು. ಹಾಗಲಕಾಯಿ ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಜೆಡಿಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಕುಮಾರಸ್ವಾಮಿ ಅವರು ಸಿಎಂ ಅವರು ಯಾರು ದೆವ್ವ ಆದರೆ ಭಯ ಬೀಳಬೇಕು, ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ? ಅವರಿಗೆ ನನಗೆ ಭಯವಂತ? ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ ಸರಿಪಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸೋಕ್ಕಾಗಲ್ಲ, ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದಿಲ್ಲ, ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದುರಲ್ಲ, ಎದುರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ, ನಾನು ದೇವ್ರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳ್ಳೋಕ್ಕಾಯ್ತದ? ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋ ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರು ನಾನು ರಾಜಕೀಯ ಮಾಡಿಲ್ಲ, ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ನನ್ನ ಎದುರಿಸೋಕ್ಕಾಯ್ತದ? ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿಲ್ಲ. ಸಿಎಂ ಅವರು ಇವರ ಹೇಳಿಕೆ ಪ್ರತಿ ಹೇಳಿಕೆ ಒಳ್ಳೆ ಮಜಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಸೇರು ಅಂದ್ರೆ ಎಚ್ಡಿ ಕುಮಾರಸ್ವಾಮಿ ಅವರು ಸವಾ ಸೇರು ಅಂತಾರೆ. ಈ ಹೇಳಿಕೆ ಪ್ರತಿ ಹೇಳಿಕೆ ಏಟಿಗೆ ಎದುರೇಟು ಎಲ್ಲಿ ಹೋಗಿ ನಿಲ್ಲುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ದಿನಕ್ಕೊಂದು ಸ್ಟೇಟ್ಮೆಂಟ್ಗೆ ಇಬ್ಬರುಗಳ ನಡುವೆ ಸಹಜವಾಗಿಯೇ ಸಮರ ನಡೀತಾ ಇದೆ, ಮಾತಿನ ಮಥಾಪು ಸಿಡಿತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು. ಅದಕ್ಕೀಗ ಎಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು.